ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘ 40% ಕಮಿಷನ್ ಆರೋಪ ಮಾಡಿತ್ತು. ಆದರೆ ಇದಕ್ಕೆ ಪೂರಕವಾಗಿ ದಾಖಲೆ ನೀಡುವಲ್ಲಿ ಗುತ್ತಿಗೆದಾರರ ಸಂಘ ವಿಫಲವಾಗಿದ್ದು, ಹೀಗಾಗಿ 40% ಕಮಿಷನ್ ಆರೋಪ ಖಚಿತ ಅನ್ನೋ ಅಭಿಪ್ರಾಯ ತೆಗೆದುಕೊಳ್ಳುವುದು ಆಯೋಗಕ್ಕೆ ಕಷ್ಟ ಆಗಿದೆ ಅಂತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ವರದಿಯಲ್ಲಿ ಸ್ಪಷ್ಟಪಡಿಸಿದೆ. ಇದೇ ವೇಳೆ ದಾಖಲೆ ನೀಡದ್ದರಿಂದ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಮೇಲ್ನೋಟಕ್ಕೆ ಭ್ರಷ್ಟಾಚಾರ, ಟೆಂಡರ್ ನಿಯಮ ಉಲ್ಲಂಘನೆ ಕಂಡುಬಂದಿದೆ. ಹೀಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ. ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ಹೆಚ್ಚಾಗಿದ್ದು, ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಗೆ ಮುಂದಾಗಿದೆ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಘೋಷವಾಕ್ಯದೊಂದಿಗೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಪ್ರತಿಭಟನೆಗೆ ಸಜ್ಜಾಗಿದೆ. ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಿದ್ದು, ಈಗಾಗಲೇ ಜೆಡಿಎಸ್ ಪೋಸ್ಟರ್ ಅಭಿಯಾನ ಆರಂಭಿಸಿದೆ. ಪ್ರತಿಭಟನೆ ನಂತರ ವಿಧಾನಸೌಧ ಚಲೋ ಚಳುವಳಿ ನಡೆಸಲಿದ್ದು, ಚಳುವಳಿಯಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ಶಿವಮೊಗ್ಗದಲ್ಲಿ ಇಂದು ಜನಾಕ್ರೋಶ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ತವರಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಯಾತ್ರೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಯಕರು ಗುಟುರು ಹಾಕಲಿದ್ದಾರೆ. ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಪಾದಯಾತ್ರೆ ಆರಂಭಗೊಂಡು ಗೋಪಿ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ಸುಮಾರು 10,000 ಬಿಜೆಪಿ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಪ್ರಸ್ತಾಪ ವಿಚಾರಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಇದು ಅಧಿಕೃತವಾದ ಜಾತಿ ಗಣತಿಯೇ ಅಲ್ಲ. ಅಂದಿನ ಅಧ್ಯಕ್ಷರು ಕೂಡ ವರದಿ ಪೂರ್ಣ ಮಾಡಲಿಲ್ಲ. ಸೆಕ್ರೆಟರಿ ಕೂಡ ವರದಿಗೆ ಸಹಿ ಮಾಡಲಿಲ್ಲ. ಆಮೇಲೆ ಬಂದಂತ ಜಯಪ್ರಕಾಶ್ ಹೆಗಡೆ ಅವರಿಗೂ ಜಾತಿ ಗಣತಿಗೂ ಸಂಬಂಧವಿಲ್ಲ. ಆದರೆ ಅದೇ ಜಯಪ್ರಕಾಶ್ ಹೆಗಡೆ ಇದೀಗ ಅಂತಿಮ ವರದಿ ಕೊಟ್ಟಿದ್ದಾರೆ. ಡೇಟಾ ಕಲೆಕ್ಟ್ ಮಾಡದವರೇ ಬೇರೆಯವರು, ಅಂತಿಮ ವರದಿ ಕೊಟ್ಟಿದ್ದೇ ಬೇರೆಯವರು. ಈ ಜಾತಿ ಗಣತಿ ವರದಿ ಯಾವುದೂ ಸೈದ್ಧಾಂತಿಕವಾಗಿಲ್ಲ. ವರದಿ ಕೊಟ್ಟು 1 ವರ್ಷ ಆದರೂ ಕಾಂಗ್ರೆಸ್ ಸರ್ಕಾರ ಯಾಕೆ ಮುಚ್ಚಿಟ್ಟಿತ್ತು? ಜಾತಿ ಗಣತಿಯಲ್ಲಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಜನರು ಮತ್ತು ಸಮುದಾಯಗಳು ಏನ್ ಹೇಳ್ತವೆ ಅದನ್ನ ಸರ್ಕಾರ ಕೇಳಬೇಕು. ಸರ್ಕಾರದ ನಡೆಯಲ್ಲಿ ದ್ವಂದ್ವ ನೀತಿ ಇದೆ. ಇದೆಲ್ಲ ವೋಟ್ ಬ್ಯಾಂಕ್ ಆಗಿ ಹಿಂದುಳಿದ ವರ್ಗವನ್ನ ಓಲೈಸೋ ಪ್ರಯತ್ನ ಇದು. ತುಳಿತಕ್ಕೆ ಒಳಗಾದ ವರ್ಗದ ಜನರಿಗೆ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡ್ತಿದ್ದಾರೆ ಅಂತ ಬೊಮ್ಮಾಯಿ ಹೇಳಿದರು. ಶಾಸಕ ಯತ್ನಾಳ್ ಕೊಲೆ ಸಂಚು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ಗೆ Y+ ಅಥವಾ Z ಶ್ರೇಣಿಯ ಭದ್ರತೆಗೆ ಆಗ್ರಹಿಸಿ ಗಿರೀಶ್ ಭಂಡಾರಕವಟೆ ಅನ್ನೋರು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಏಪ್ರಿಲ್ 15ರಂದು ಯತ್ನಾಳ್ಗೆ ಡೆಡ್ಲೈನ್ ಅನ್ನೋ ಆಡಿಯೋ ವೈರಲ್ ಬಳಿಕ ಯತ್ನಾಳ್ಗೆ ಭದ್ರತೆ ನೀಡೋದಕ್ಕೆ ಇಮೇಲ್ ಸಂದೇಶ ಮಾಡಿ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.